ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಬ್ರೇಕ್ನ ನಂತರ ಕರ್ನಾಟಕ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತದಾನದ ದಿನ. ಜನ ಬೆಳಗ್ಗೆ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೆಳಗ್ಗೆ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ದನ್ನು ನೀವು ನೋಡಿದ್ರಿ. ಜಿಲ್ಲಾವಾರು ಎಷ್ಟು ಶೇಕಡ ಮತದಾನ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಈಗಷ್ಟೇ ಬಂದಿರುವಂತಹ ಮಾಹಿತಿಯ ಪ್ರಕಾರ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಮೌಂಟ್ ಕಾರ್ಮೆಲ್ ಕಾಲೇಜ್, ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿರುವಂಥ ಮತಗಟ್ಟೆಯಲ್ಲಿ ತಮ್ಮ ಮತವನ್ನು ಸಂತೋಷ್ ಹೆಗಡೆ ಅವರು ಚಲಾಯಿಸಿದ್ದಾರೆ. ಹೇಳೋದು ಅರ್ಥ ಆಗಲ್ಲ, ನೀವು ಒಳಗಡೆ ಬಂದು ತೆಗೆದಿದ್ದೀರಿ. ಫಿಂಗರ್ ಬೆರಳು ಮೇಲೆ ತೋರಿಸುವುದು ಅಸಭ್ಯ. ಇನ್ನು ಸಂಸದ ಅನಂತ್ ಕುಮಾರ್ ಲಾಲ್ಬಾಗ್ನ RV ಕಾಲೇಜಿನಲ್ಲಿರುವಂಥ ಮತಗಟ್ಟೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಿದರು. ಅವರ ಜೊತೆಗೆ ಪತ್ನಿ ತೇಜಸ್ವಿನಿ ಅವರು ಕೂಡ ಹಾಜರಿದ್ದರು. ಲಾಲ್ಬಾಗ್ ಬಳಿ ಇರುವಂಥ RV ಟೀಚರ್ಸ್ ಕಾಲೇಜ್ನ ಮತಗಟ್ಟೆಯಲ್ಲಿ ಅನಂತ್ ಕುಮಾರ್ ಮತ ಚಲಾಯಿಸಿದರು. ಇನ್ನು ನಟ ರಮೇಶ್ ಅರವಿಂದ್ ಬನಶಂಕರಿಯಲ್ಲಿ ತಮ್ಮ ಮತ ಚಲಾಯಿಸಿದರು. ಒಂದು ಕಡೆ ಸಂಸದ ಅನಂತ್ ಕುಮಾರ್ ಮತ ಚಲಾಯಿಸೋದನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ನಟ ರಮೇಶ್ ಅರವಿಂದ್ ಪತ್ನಿ ಸಮೇತರಾಗಿ ಬಂದು ಮತ ಚಲಾಯಿಸಿದರು. ಮತ್ತೊಂದು ಕಡೆ ಮೌಂಟ್ ಕಾರ್ಮೆಲ್ ಕಾಲೇಜಿನ ಮತಗಟ್ಟೆಯಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೂಡ ಮತ ಚಲಾಯಿಸಿದರು. ಇನ್ನೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅರವಿಂದ್ ಲಿಂಬಾವಳಿ CV ರಾಮನ್ ನಗರ, ಬೆಂಗಳೂರಿನ CV ರಾಮನ್ ನಗರದಲ್ಲಿರುವಂಥ ತಿಪ್ಪಸಂದ್ರದ ಮತಗಟ್ಟೆಯಲ್ಲಿ ಪತ್ನಿ ಸಮೇತರಾಗಿ ಬಂದು ತಮ್ಮ ಮತವನ್ನು ಚಲಾಯಿಸಿದರು. ಇನ್ನು KS ಈಶ್ವರಪ್ಪ ಶಿವಮೊಗ್ಗದಲ್ಲಿ ತಮ್ಮ ಮತ ಚಲಾಯಿಸಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಮತ ಚಲಾವಣೆಗೆ ಸರತಿ ಸಾಲಿನಲ್ಲಿ ನಿಂತಹ KS ಈಶ್ವರಪ್ಪನವರು ಮತಗಟ್ಟೆ ಪ್ರವೇಶಿಸಿ ತಮ್ಮ ಮತವನ್ನು ಚಲಾಯಿಸಿದ್ದಾರೆ.
ಇನ್ನು ಸಿ ವಿ ರಾಮನ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ರಘು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಆ ದೃಶ್ಯಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ರಘು ಸಿ ವಿ ರಾಮನ್ ನಗರ ಬಿಜೆಪಿ ಅಭ್ಯರ್ಥಿ ಇವರು ತಮ್ಮ ಮತದಾನವನ್ನು ಮಾಡಿದರು. ಎಸ್, ಸ್ಕ್ರೀನ್ ಮೇಲೆ ಮೂವರು ಬಿಜೆಪಿ ಮುಖಂಡರನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸಿರುವಂಥ ರಘು ತಮ್ಮ ಮತದಾನವನ್ನು ಮಾಡಿದ್ರು. ಇನ್ನೊಂದು ಕಡೆ ಅರವಿಂದ ಲಿಂಬಾವಳಿ ತಮ್ಮ ಮತದಾನವನ್ನು ಮಾಡಿದ್ರು. ಸಿ ವಿ ರಾಮನ್ ನಗರದ ತಿಪ್ಪಸಂದ್ರ ಮತಗಟ್ಟೆಯಲ್ಲಿ ತಮ್ಮ ಮತದಾನವನ್ನು ಮಾಡಿದ್ರು. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ KS ಈಶ್ವರಪ್ಪನವರು ಪತ್ನಿ ಸಮೇತರಾಗಿ ಬಂದು ಮತದಾನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಸ್, ಇದು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಗಣ್ಯರು ಮತದಾನ ಮಾಡ್ತಾ ಇರುವಂತಹ ವಿವರ. ಆ ಮತದಾನದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮತ್ತೆ ಕೋಲಾರಕ್ಕೆ ಹೋಗ್ತೀವಿ. ಕೋಲಾರದ ಆ ಒಂದು ರಾಜಕೀಯ ಪದ್ಧತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಕನ್ನಡಪ್ರಭದ ಮುಖ್ಯ ವರದಿಗಾರರಾದಂಥ KV ಪ್ರಭಾಕರ್ ಅವರು ಇರ್ತಾರೆ. ಜೊತೆಗೆ ಪ್ರಶಾಂತನಾಥ್ ಕೂಡ ಇರ್ತಾರೆ. KV ಪ್ರಭಾಕರ್ ಮೂಲತಃ ಕೋಲಾರದವರು. ಅಲ್ಲಿನ ಆ ರಾಜಕೀಯ ಪದ್ಧತಿಗಳನ್ನು ತುಂಬ ಚಿಕ್ಕಂದಿನಿಂದಲೂ ನೋಡ್ತಾ ಬಂದಿರುವಂಥವ್ರು. ಅವ್ರ ಜೊತೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಕರ್ನಾಟಕ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಕರ್ನಾಟಕ ಕುರುಕ್ಷೇತ್ರ